ನಮಸ್ಕಾರ ನಮಸ್ಕಾರ ವೆಲ್ಕಮ್ ಟು ಟ್ರೂ ಲೈಫ್ ನ್ಯೂಸ್. ಪರಂ ನೀವು ಯಾಕೆ ಇಷ್ಟೊಂದು ಗರಂ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಗೊತ್ತಿದೆ ಪರಂ ಅಂತಂದರೆ ಬೇರೆ ಯಾರೂ ಅಲ್ಲ, ಕರ್ನಾಟಕದ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರ ವಿಚಾರವನ್ನೇ ನಾವು ಮಾತಾಡ್ತಾ ಇದ್ದೀವಿ. ನಿನ್ನೆ 8ನೇ ತಾರೀಕು ಒಂದು ಸಾರ್ವಜನಿಕ ಕುಂದುಕೊರತೆಗಳ ಸಭೆಯನ್ನು ತುಮಕೂರಲ್ಲಿ ಆಯೋಜಿಸಿರ್ತಾರೆ. ಆಯೋಜನೆ ಮಾಡಿದಾಗ ಒಂದಷ್ಟು ಜನರು ತಮ್ಮ ಸಮಸ್ಯೆಗಳನ್ನು ಎತ್ಕೊಂಡು ಪರಮೇಶ್ವರ್ ಟೇಬಲ್ ಹತ್ರ ಎಲ್ಲ ಬರ್ತಾರೆ. ಆ ಸಭೆ ಇರೋ ಕಾರ್ಯಕ್ರಮದಲ್ಲಿ ಹೋಮ್ ಮಿನಿಸ್ಟ್ರು ಅಂತಂದರೆ ಒಂದು ಗತ್ತೇನೋ ಅಂತಂದರೆ ಎನಿ ಟೈಮ್ 24/7 ಪೊಲೀಸರು ಅಕ್ಕಪಕ್ಕನೇ ಇರ್ತಾರೆ. ಅದೊಂದು ಶೋ ದ ವೇ ಟು ಶೋ ಎನ್ ಹೋಮ್ ಮಿನಿಸ್ಟರು. ನೆನ್ನೆ ಆಗಿದ್ದು ಅಷ್ಟೇ. ನೆನ್ನೆ ಅಲ್ಲಿ ಒಂದಷ್ಟು ಸಾರ್ವಜನಿಕರ ಕುಂದುಕೊರತೆಗಿಂತ ಪೊಲೀಸವರೇ ಜಾಸ್ತಿ ಇದ್ದರು. ಆ ಜಾಗದಲ್ಲಿ ಒಂದು ಐ ಥಿಂಕ್ KRS ಪಾರ್ಟಿಯ ಕೆಲವು ರೆಪ್ರೆಸೆಂಟೇಷನ್ಸು ಕೊಡಲಿಕ್ಕೂ ಕೂಡ ಅಲ್ಲಿ ಬಂದಿದ್ದರು. ಯಾವ ಮಟ್ಟದಲ್ಲಿ ಇವರು ನಮ್ಮ ಪರಮೇಶ್ವರ್ ಅವರು ಬ್ಯುಸಿ ಇದೆ ಅಂತಂದರೆ ನೀವು ನೋಡಬೇಕು. ಆ ವಿಡಿಯೋನೇ ನೋಡೋಣ ಬನ್ನೀಗ. ಅರ್ಜಿ ಕೊಡಕ್ ಬಂದ್ಮೇಲೆ ಹಿಂಗ್ ಹೆಂಗೆ ನಾವು ಕಾಯ್ತಾ ಇದೀವಿ ಸ್ವಾಮಿ. ಏನ್ ಮಾತಾಡ್ತೀವಿ? ನಾವು ಕಾಯ್ತಾ ಇದೀವಿ ಸರ್. ಇಲ್ಲ ಬಾಳಗಿಂತ ಅಂದ್ರೆ ಕೊಡು, ಯಾರು ಬೇಡ ಅಂತ ತಗೊಳ್ಳಿ ಸರ್. ನೀನ್ ನಿಂತ್ಕೊಂಡು ಕೊಡ್ಬೇಕಪ್ಪ ಸರ್. ಅವ್ರು ಈಗ ಬಿಟ್ಟಿದ್ದು ಸ್ವಾಮಿ, ಅವ್ರು ಈಗ ಬಿಟ್ಟಿದ್ದು ನಮ್ಮ ಆಯ್ತು ಕೊಡು. ಎಲ್ಲರಿಗೂ ಫ್ರೀ ಆಗಿ ಬಿಟ್ಟವ್ರೆಲ್ಲ ಏನೋ ಹೇಳಕ್ ಹೋಗ್ಬಾರ್ದು ಹಂಗೆಲ್ಲ. ಹಂಗಾದ್ರೆ ನಾವು ಕೊಡೋದು ವೇಸ್ಟ್ ಸರ್. ಹಂಗಾರೆ ಕೊಡ್ರಿ, ನೀನ್ ಕೊಡ್ಬೇಡ ಅಂತ ತೆಗಿಯೋ ಕ್ಯಾಮ್ರಾನ ನಾನೇನ್ ಬೇಡ ಸರ್. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಾವು ನಿಮ್ಮ ಕೇಳಕ್ ಬಂದಿದೀವಿ. ಭಾಷಣ ಅಲ್ಲ, ಅವೆಲ್ಲ ಮಾಡ್ತಾರೆ ನೋಡಿ ಸರ್. ನಿಮ್ಮ ಎದುರಿಗೆ ಹಿಂಗ್ ಮಾಡ್ತಾರೆ ಸರ್. ನಿಮ್ಮ ಎದುರಿಗೆ ಯಾಕೆ ಸರ್ ಇದು ಆರ್ಗ್ಯವಲ್ಲ? ನಾವು ಗಲಾಟೆ ಮಾಡಕ್ ಬಂದಿದೀವಾ? ಅರ್ಜಿ ಕೊಡಕ್ ಬಂದ್ಮೇಲೆ ಹಿಂಗ್ ಹೆಂಗೆ ನೋಡಿದ್ರಲ್ಲ, ಸಾರ್ವಜನಿಕ ಅಹವಾಲವನ್ನು ಕೊಡ್ಲಿಕ್ಕೆ ಹೋದ್ರೆ ಒಂದು ರೀತಿಯ ಈಗೋನ ಅಂದರೆ ತನ್ನ ಸ್ವಾಭಿಮಾನವನ್ನು ಮತ್ತೆ ಬಿತ್ತರಿಸುವ ಈ ಹೋಮ್ ಮಿನಿಸ್ಟರ್ ಪರಮೇಶ್ವರ್, ಕಾಂಗ್ರೆಸ್ ಸರ್ಕಾರದಲ್ಲಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಈಸ್ಕೊಂಡಿದ್ದೇ ಒಂದು ಈಗ ಒಂಥರ ಏನೋ ದೊಡ್ಡ ಬೆಟ್ಟವನ್ನು ಈಸ್ಕೊಬೇಕಾದ್ರೆ ಆ ರೀತಿಯನ್ನು ಆ ಒಂದು ಸಮಸ್ಯೆಯನ್ನು ಆ KRS ಪಕ್ಷದವ್ರ ಹತ್ರ ಈಸ್ಕೊಂಡಿದ್ದೇನೋ, ಆಮೇಲೆ ಈಸ್ಕೊಬೇಕಾದ್ರೆ ಗರಂ ಆಗಿದ್ದೇನೋ. ಪರಂ ಯಾಕೆ ಇಷ್ಟೊಂದು ನೀವು ಗರಂ? ಅಲ್ಲ, ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ನಿಮಗೆಲ್ಲ ಹೊಟ್ಟೆ ತುಂಬಿದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. 7 ಕೋಟಿ ಕನ್ನಡಿಗರಿಗೆ ಎಲ್ಲರಿಗೂ ಗೊತ್ತಿದೆ ಏನೋ. ನಿಮಗೆಲ್ಲ ಅಧಿಕಾರದ ಹೊಟ್ಟೆ ತುಂಬಿದೆ. ಆಮೇಲೆ ನಿಮಗೆಲ್ಲ ಈ ರೀತಿ ಸಮಸ್ಯೆಗಳನ್ನು ಆಲಿಸುವಂಥ ನಿಮಗೆ ಐ ಥಿಂಕ್ ತಾಳ್ಮೆ ಆಗಿರ್ಬೋದು, ಅಥವಾ ಐ ಥಿಂಕ್ ನಿಮ್ಮಲ್ಲೇ ಇರುವ ಆ ಶಕ್ತಿ ಆಗಿರ್ಬೋದು, ಯಾವುದು ಉಳಿದಿಲ್ಲ ಇವತ್ತು. ನೀವು ಎಲ್ಲ ಬಂದಿರೋದೇನೋ ಅಂತಂದರೆ, ಅದೇ ನಾವು ಪದೇ ಹೇಳ್ತೀವಿ, ಓಟ್ ಬೇಕಾದಾಗ ಮನೆ ಬಾಗಿಲಿಗೆ ಬಂದು ಕೈ ಹಿಡಿದು ಕಾಲಿಡಿದು ಗೆಲ್ಲೋ ಅಂತ ಈ 224 ರಾಜಕಾರಣಿಗಳು, ಅದರಲ್ಲಿ 90% ಎಲ್ಲ ವಂಶ ಪಾರಂಪರವಾಗಿ ಮಾರ್ಪಟ್ಟಿರೋರನ್ನ 2028ಕ್ಕೆ ಮನೆ ಕಳಿಸ್ಬೇಕಾಗಿದೆ. ಆ 2028ಕ್ಕೆ ಮನೆ ಕಳಿಸ್ಬೇಕಾದ ಲಿಸ್ಟಲ್ಲಿ ಈ ಪರಮೇಶ್ವರ್ ಸಹ ಒಬ್ಬರಾಗಬೇಕಾಗಿದೆ. ಯಾವಾಗಲೇ ಈ ಒಂದು ಪ್ರಜಾಪ್ರಭುತ್ವಕ್ಕೆ ಬೆಲೆ ಸಿಗೋದು ಅಂತ ಹೇಳುತ್ತಲ್ಲ. ನೋಡಿದ್ರಲ್ಲ, ಬರೀ ಅಲ್ಲಿಗೆ ಮುಗಿದಿಲ್ಲ ಇದು. ಏನೋ ಆ KRS ಪಕ್ಷದ ಅಲ್ಲ, ಒಬ್ಬ ಪಕ್ಷದವ್ರು ಕೊಟ್ಟಾಗೇನೆ ಈ ಬಾಳೋ ಅಂಥ ಪೊಲೀಸರು, ಆಮೇಲೆ ಈ ಅತಿ ಹೆಚ್ಚಿನ ಚೀತು ಅಂತ ಉಗಿಸ್ಕೊಂಡಿರೋ ಅಂಥ ಇಲಾಖೆ ಅಂತಂದರೆ ಇದೇ ಪೊಲೀಸ್ ಇಲಾಖೆ. ಕಳೆದ 6 ತಿಂಗಳಿಂದ ಸತತವಾಗಿ ರೇಪ್ ಕೇಸ್ ಆಗಿರ್ಬೋದು. ಮೊನ್ನೆ ತುಮಕೂರಲ್ಲಿ ಅವನು ಕಾಂತರಾಜ್ ಅನ್ನೋ ವ್ಯಕ್ತಿನ ಯುಗಾದಿ ಹಬ್ಬದ ದಿವಸ ಇಸ್ಪೀಟ್ ಆಡ್ತಾ ಇದ್ರೆ ಕರ್ಕೊಂಬಂದು ಒಡೆದು ಸಾಯ್ಸಾಕಿ ಇದೇ ಪರಮೇಶ್ವರ್ CID ತನಿಖೆ ಕೊಟ್ಟರು. ಅಂದರೆ ಒಡೆದು ಸಾಯ್ಸಾಕೋದು ಇವ್ರ ಡಿಪಾರ್ಟ್ಮೆಂಟು, ಅದನ್ನೇ CID ತನಿಖೆ ಕೊಟ್ಟಿದ್ದಾರೆ. ಅಲ್ಲಿ ತುಮಕೂರಲ್ಲಿರುವಂಥ SP ಆಗಿರ್ಬೋದು ಅಥವಾ ಜಿಲ್ಲಾಧಿಕಾರಿ ಆಗಿರ್ಬೋದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಅವರುಗಳನ್ನು ಬದಲಾಯಿಸಿ ಅವರ ವರ್ತನೆ ಈ ರೀತಿ ಇದೆ ಅಂತಂದರೆ ಅದನ್ನು ಬಿಟ್ಟಾಕಿ ಪರಮೇಶ್ವರ್ ಗರಂ ಆಗಿದ್ದು ನೋಡಿದ್ರೆ ಖಂಡಿತವಾಗಿ ಇವರು ನಮ್ಮ ರಾಜ್ಯದ ಹೋಮ್ ಮಿನಿಸ್ಟ್ರ. ಇಂಥ ಹೋಮ್ ಮಿನಿಸ್ಟ್ರುಗಳು, ಇಂಥ MLAಗಳು ಕರ್ನಾಟಕಕ್ಕೆ ಬೇಕಾಗಿದೆ. ನೀವೇ ಯು ಹ್ಯಾವ್ ಟು ಡಿಸೈಡ್. ಓಕೆ, ಕೆಲವರು ನಾವು BJP ಅಂತ ಬರ್ತಾರೆ, ಕೆಲವರು ಕಾಂಗ್ರೆಸ್ಸು ಅಂತ ಬರ್ತಾರೆ, ಕೆಲವರು ಒಂದಷ್ಟು ಸೆಂಟ್ರಲ್ಲಿ ಒಬ್ಬರು JDS ಅಂತ ಬರ್ತಾರೆ. ಬಟ್ 3 ಪಕ್ಷದವರು ಈ ರಾಜ್ಯಕ್ಕೆ ಮಾಡಿದ್ದು ಏನು?
ರಾಜ್ಯದ ಸಮಸ್ಯೆ ನೂರಾರು ಇದೆ. ಈ ಯಾವುದೇ ಸಮಸ್ಯೆಗಳನ್ನು ಕೇಳುವ ಪ್ರಮೇಯಕ್ಕೆ ಅಟ್ಲೀಸ್ಟ್ ಒಬ್ಬ ಹೋಮ್ ಮಿನಿಸ್ಟರ್ ಇಲ್ಲ ಅಂತಂದರೆ ಅವ್ರ ಇಲಾಖೆಯ ಚಟುವಟಿಕೆಗಳು ಹೆಂಗಿದೆ ಅಂತಂದರೆ ಒಬ್ಬನಾತ ಒಬ್ಬನ್ ಬರ್ತಾನೆ ಅಂದರೆ ಇದಕ್ಕೆ ಕೊನೆಯೇ ಇಲ್ಲ. ಅಂದರೆ ಇವ್ರುಗಳು ಮಾಡುವಂಥ ಭ್ರಷ್ಟಾಚಾರ ಆಗಿರ್ಬೋದು, ATM ದರೋಡೆಗಳಾಗಿರ್ಬೋದು, ರೇಪ್ಗಳಾಗಿರ್ಬೋದು, ನೈತಿಕವಾಗಿ ಈ ಹೋಮ್ ಮಿನಿಸ್ಟ್ರು ಇಷ್ಟೊತ್ತಿಗಾಗಲೇ ಅವ್ರ ಇಲಾಖೆಯಲ್ಲಿ ಬಂದಿರುವಂಥ ಅತಿ ಹೆಚ್ಚಿನ ಅಧಿಕಾರಿಗಳು, ಮನೆ DGP ರಾಮಚಂದ್ರನ ಕತೆ, ಅಲ್ಲೇ ತಬ್ಗಣೋದು, ಅಲ್ಲೇ ಹೊಟ್ಟೆ ಮುಟ್ಟೋದು, ಅಲ್ಲೇ ಎದೆ ಮುಟ್ಟೋದು, ಆ ಒಂದು DGP ಆಫೀಸನ್ನೇ ತನ್ನ ಕಾಮುಕನ ಒಂದು ರೂಮ್ ಮಾಡ್ಕೊಂಡಂಥ DGPಯನ್ನು ಕೂಡ ಮೊನ್ನೆ ನಾವು ನೋಡಿದ್ದೀವಿ. ಇಷ್ಟೆಲ್ಲ ಆದ ನಂತರ ಸಹ ಸಾರ್ವಜನಿಕರಿಗೋಸ್ಕರ ತಾನು ಗೆದ್ದು ಬಂದಿದ್ದೀನಿ. ನಾವ್ಯಾರು ಇವ್ರು ಯಾರು ಪರಮೇಶ್ವರ್ ಮನೆಗೆ 7 ಕೋಟಿ ಜನರು ನಾವ್ಯಾರೋ ಅವ್ರ ಮನೆಗೆ ಹೋಗಿರಲಿಲ್ಲ. ಪರಮೇಶ್ವರ್ ಅವರೇ ಬನ್ನಿ, ನೀವು ಚುನಾವಣೆ ನಿಂತ್ಕೊಳ್ಳಿ, ಗೆಲ್ಲಿ, ಆಮೇಲೆ ಸೀಟನ್ನು ಬಿಸಿ ಮಾಡಿ ಅಂತ. ಇದಕ್ಕೋಸ್ಕರ ಅಲ್ಲ ಯಾವುದೇ ಒಂದು MLA ಆಗಿರ್ಬೋದು ಅಥವಾ ಪರಮೇಶ್ವರ್ಗಾಗಿರ್ಬೋದು ನಾವೆಲ್ಲ ಓಟ್ ಹಾಕಿರೋದು ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ. ಆ್ಯಂಡ್ ಮಿಸ್ಟರ್ ಪರಮೇಶ್ವರ್, ಯು ಶುಡ್ ನಾಟ್ ಫರ್ಗೆಟ್, ನೀವು ಮರಿಬಾರ್ದು, ಸಾರ್ವಜನಿಕ ಸೇವಕರು ನೀವು. ಯು ಆರ್ ನಾಟ್ ಎ ಬಾಸ್. ನೀವು ಯಾರು ಕೂಡ ಮಹಾರಾಜರಲ್ಲ, ರಾಜರಲ್ಲ. ಆ ರೀತಿಯ ರಾಜವಂಶಸ್ಥಿಕೆಯನ್ನು ಅದನ್ನು ಕೊನೆ ಮಾಡಿನೇ ಈ ಒಂದು ಪ್ರಜಾತಂತ್ರ ಅಥವಾ ಪ್ರಜಾಪ್ರಭುತ್ವ ಅಸ್ತಿತ್ವಕ್ಕೆ ಬಂದಿದ್ದು. ಈ ಪ್ರಜಾಪ್ರಭುತ್ವ ಅಸ್ತಿತ್ವಕ್ಕೆ ಬಂದು 78 ವರ್ಷಗಳ ನಂತರ, 78-79 ವರ್ಷಗಳ ನಂತರ ಈ ರೀತಿಯ ಅಸಭ್ಯ ವರ್ತನೆಗಳನ್ನು ನಾವು ನೋಡ್ತಾ ಇದ್ದೀರಿ ಅಂತ. ಇಟ್ಸ್ ಟೈಮ್ ಒನ್ ಮೋರ್ ಸ್ಪಾಯ್ಲ್ಡ್ ಚೈಲ್ಡ್. ಇವರೆಲ್ಲ ಏನು ಗೊತ್ತಾ, ಅಧಿಕಾರಕ್ಕೋಸ್ಕರ ತಮ್ಮ ದಬ್ಬಾಳಿಕೆನ ನಡೆಸೋಕ್ಕೋಸ್ಕರನೇ, ಆಮೇಲೆ ಅವ್ರು ಮಾಡಿರುವಂಥ ಆಸ್ತಿಗಳು ಇವರೇನು ಕಡಿಮೆ ಇಲ್ಲ. ಈ ಓನ್ಸ್ ಯೂನಿವರ್ಸಿಟೀಸ್ ಆ್ಯಂಡ್ ಕಾಲೇಜಸ್. ಪರಮೇಶ್ವರು ಕರ್ನಾಟಕದಲ್ಲಿ ನನಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಉಚಿತವಾಗಿ ಕೊಡ್ತಾರೆ ಅಥವಾ ಸಹಾಯ ಮಾಡ್ತಾರೆ, ನಮಗಂತೂ ಗೊತ್ತಿಲ್ಲ. ಬಟ್ ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ಸಮಸ್ಯೆನ ತಗೊಂಡು ಹೋದಾಗ ಅವರುಗಳನ್ನು ಮೊಬೈಲ್ ಆಫ್ ಮಾಡಿ, ಯಾವ ಕಾನೂನಲ್ಲಿ ಬರೆದಿದೆ ಮಿಸ್ಟರ್ ಪರಮೇಶ್ವರ ನಮಗೆ ತಿಳಿಸಿ, ರಾಜ್ಯದ ಜನತೆ ಗೊತ್ತಾಗಬೇಕಾಗಿದೆ. ನಿಮಗೆ ನಾವು ಸಾರ್ವಜನಿಕ ಅಹವಾಲುಗಳ ಸಭೆಯನ್ನು ಕರೆದು ಅಲ್ಲಿ ನಾವು ನಿಮಗೆ ಅಥವಾ ನಾವೇ ಆಗಿರ್ಬೋದು, ಸಾರ್ವಜನಿಕರೇ ಆಗಿರ್ಬೋದು, ಸಮಸ್ಯೆನ ಕೊಡೋಕ್ಕೆ ಬಂದರೆ ವಿಡಿಯೋ ರೆಕಾರ್ಡ್ ಮಾಡಬಾರ್ದು ಅಂತ ಎಲ್ಲ ಆದೇಶ ಇದೆ? ಯಾವ ಕೋರ್ಟ್ ಆದೇಶ ಇದೆ? ಓಕೆ, ನಿಮ್ಮ ಸರ್ಕಾರ ಏನಾದರೂ ಮಾಡಿದೆಯಾ? ದಯಮಾಡಿ ನಮಗೆ ತಿಳಿಸಿ ಅಂತ ಈ ಮೂಲಕ ಹೇಳುತ್ತಾ, ಅದು ನಿನ್ನೆ ನಡೆದಂಥ ಘಟನೆ ಅಲ್ಲಿಗೆ ನಿಲ್ಲಿಲ್ಲ, ಮುಂದುವರೆದು ಹೋಗಿ ಆ 3 ಜನರ ಮೇಲೆ, 3 KRS ಪಕ್ಷದವರ ಮೇಲೆ ಒಬ್ಬ PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ನ ಬಳಸಿ ಒಂದು ಸುಳ್ಳು FIR ಮಾಡಲಾಗಿದೆ. ಕರ್ನಾಟಕ ಇಸ್ ನೋನ್ ಫಾರ್ ಸುಳ್ಳು FIRಗಳು. ಸರ್ಕಾರವನ್ನು, ಆಡಳಿತವನ್ನು, ಮಂತ್ರಿಗಳನ್ನು ನೀವು ಪ್ರಶ್ನೆ ಮಾಡೋಕ್ಕೆ ಹೋದರೆ ಒಂದು ಪುಕ್ಸಟ್ಟೆ FIR ಈ ಕಾಕಿ ಪಡೆಗಳನ್ನು ಬಳಸಿ ಹಾಕ್ತಾರೆ. ಆಮೇಲೆ ನೀವು ಅವ್ರಂದ್ರೆ FIR ಮಾಡೋದು 5 ನಿಮಿಷದ ಕೆಲಸ. ಬಟ್ ಆ ವ್ಯಕ್ತಿ ಅಥವಾ ಅವರುಗಳು ಈ ಸುಳ್ಳು ಕೇಸನ್ನು ಡಿಸ್ಪ್ರೂವ್ ಮಾಡಲಿಕ್ಕೆ ವರ್ಷಾನುಗಟ್ಟಲೆ ಇರುತ್ತೆ. ದುಡ್ಡಿರೋರು ಹೈಕೋರ್ಟ್ಗೆ ಹೋಗ್ತಾರೆ, ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಏನೂ ಇಲ್ದವರು ಚಪ್ಪಲಿಯನ್ನು ಸವಿಸ್ತಾರೆ. ಈ ರೀತಿಯ ಪ್ರಜಾತಂತ್ರ ವ್ಯವಸ್ಥೆನೆಲ್ಲ ಬದುಕ್ತಾ ಇದ್ದೀವಿ. ನೀವು ಯಾಕೆ ಇಷ್ಟು ಗರಂ? ಬಟ್ ಒಂದಂತೂ ನಿಜ, 2028ಕ್ಕೆ ಒಂದು ಬದಲಾವಣೆ ರಾಜಕೀಯ ಬೇಕಾಗಿದೆ ಕರ್ನಾಟಕದಲ್ಲಿ. ನಾವು ಪದೇ ಹೇಳ್ತಾ ಇರ್ತೀವಿ, ವಂಶಾಡಳಿತ ಕೊನೆ ಆಗಬೇಕು. ಈ ರೀತಿ ತಮ್ಮ ದುರಾಂಕಾರಗಳನ್ನು, ದುರ್ಬುದ್ಧಿಗಳನ್ನು, ಆಮೇಲೆ ಅವ್ರ ಸ್ವಂತ ಮನೆಯಿಂದ ತಗೊಂಬಂದು ನಮಗೇನೋ ಖರ್ಚು ಮಾಡಿ ನಮ್ಮ ಸಮಸ್ಯೆನ ಅವ್ರು ಕೊಟ್ಟರ ಕಾರ್ ಆಗಿರ್ಬೋದು, ಪರಮೇಶ್ವರ್ ಕೊಟ್ಟಿರೋಂಥ ಕಾರ್ ಆಗಿರ್ಬೋದು, ಪೊಲೀಸ್ ಪರ್ಸನಲ್ಸ್ ಆಗಿರ್ಬೋದು, ಅಥವಾ ಮಂತ್ರಿಗಿರಿ ಆಗಿರ್ಬೋದು, ಸಾರ್ವಜನಿಕರು ಮತ ಹಾಕಬೇಕಾದ್ರೆ ಕೊಟ್ಟಿರುವಂಥ ಮತ ಭಿಕ್ಷೆಯಲ್ಲಿ ಕೊಟ್ಟಿರುವಂಥ ಅಧಿಕಾರ ಅದನ್ನು ಸದುಪಯೋಗ ಮಾಡ್ಕೊಳ್ಬೇಕು, ಅದನ್ನು ಸದ್ಬಳಕೆ ಮಾಡ್ಕೊಬೇಕಾದಂಥ ಪರಮೇಶ್ವರ ನನಗೆ ಗರಂ ಆಗಿ ಸ್ಫೋಟಗೊಂಡಿದ್ದೆ ಒಂದು ವಿಚಿತ್ರ ಅಂತ ಹೇಳುತ್ತಾ, ಇಂಥ ವ್ಯಕ್ತಿಗಳನ್ನು 2028ಕ್ಕೆ ಐ ಥಿಂಕ್ ತುಮಕೂರು ಜಿಲ್ಲೆ ಜನ ಜ್ಞಾಪಕ ಇಟ್ಕೊಬೇಕು. ಆತ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ, 2028ಕ್ಕೆ ಇಂಥ ವ್ಯಕ್ತಿಗಳನ್ನ ಸೋಲಿಸಿ ಅಂತ ಈ ಮೂಲಕ ಹೇಳುತ್ತಾ, ಪ್ರಜಾಪ್ರಭುತ್ವವನ್ನು ಗೆಲ್ಲಿಸಬೇಕಾದಂಥ ಜವಾಬ್ದಾರಿ 7 ಕೋಟಿ ಕನ್ನಡಿಗರ ಮೇಲೆ ಇದೆ ಅಂತ ಹೇಳುತ್ತಾ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಪರಂ. ಯಾಕಿಷ್ಟು ಗರಂ? ಥ್ಯಾಂಕ್ ಯು.